ಆತ್ಮೀಯ ಪ್ರೇಕ್ಷಕರೇ, ಎಲ್ಲರಿಗೂ KP ಎಕ್ಸ್ಟೆಂಡ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರುವಂತಹ 4ನೇ ಅಧ್ಯಾಯ ಚತುರ್ಭುಜಗಳು. ಸೊ ಈ ಒಂದು ಚತುರ್ಭುಜದಲ್ಲಿ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪೇಜ್ ನಂಬರ್ 98ಅಲ್ಲಿರ್ತಕ್ಕಂತಹ ಕ್ವಶನ್ಸನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡೀನಿ. ಸೊ ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಹೋಗಿ ನೀವು ವಿಡಿಯೋನ ನೋಡ್ಬೋದು. ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಪೇಜ್ ನಂಬರ್ 107ರಲ್ಲಿರ್ತಕ್ಕಂತಹ ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. 1ನೇ ಕ್ವಶನ್ ನೋಡ್ರಿ. ಕೆಳಗಿನ ಚತುರ್ಭುಜದಲ್ಲಿ ಉಳಿದ ಕೋನಗಳನ್ನು ಕಂಡು ಹಿಡಿಯಿರಿ. ಇಲ್ಲೊಂದು ಚತುರ್ಭುಜವನ್ನು ಕೊಟ್ಟಿದ್ದಾರೆ, ಏನು PEAR ಅಂತ. ಸೊ ಈ ಚತುರ್ಭುಜದಲ್ಲಿ ಅವರ ಈ ಸಿಂಬಾಲನ್ನು ತೋರಿಸ್ಯಾರ. ಸೊ ಇದು ಸಮಾಂತರ ಅಂತ ಅರ್ಥ, ಇದು ಸಮಾಂತರ ಅಂತ. ಹಾಗಾದರೆ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದರೆ ಅದೊಂದು ಸಮಾಂತರ ಚತುರ್ಭುಜ ಆಗ್ತದೆ. ಸೊ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ಇದು 40 ಅಂತಂದರೆ ಇದು 40 ಡಿಗ್ರಿ. ನೀವು ಗುಣಲಕ್ಷಣವನ್ನು ಕಲ್ತಿರಿ. ಇನ್ನೂ ಒಂದು ಗುಣಲಕ್ಷಣವನ್ನು ಕಲ್ತಿರಿ, ಏನಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ ಅಂತ. ಇದು 40 ಅಂದರೆ ಇದು ಎಷ್ಟಿರ್ತದೆ, 140. ಸೊ 140 + 40 ಅಂದರೆ 180 ಆಗ್ತದೆ. ಇದರ ಅಭಿಮುಖ ಕೋನ ಇದು ಎಷ್ಟಿರ್ತದೆ, 140 ಡಿಗ್ರಿನೇ ಇರ್ತದೆ. ಸೊ ಇದೇ ರೀತಿ ನೀವು ಅದನ್ನು ಯಾವ ರೀತಿ ಸಾಲ್ವ್ ಮಾಡಿ ನೋಡೋದಂತ ತೋರಿಸ್ತೀನಿ ಬನ್ನಿ. ನೋಡಿರಿ, ಫಸ್ಟ್ ಬರಿಬೇಕ್ರಿ. ಏನು ಬರಿಬೇಕು? PE ಸಮಾಂತರ RE ಹಾಗೂ PR ಸಮಾಂತರ EA. ಆದ್ದರಿಂದ PEAR ಒಂದು ಏನಿದು ಸಮಾಂತರ ಚತುರ್ಭುಜವಾಗಿದೆ. ಒಂದು ಸಮಾಂತರ ಚತುರ್ಭುಜವಾಗಿದೆ. ಆದ್ದರಿಂದ ಬರಿಬೇಕ್ರಿ, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ಆದ್ದರಿಂದ ಕೋನ RPE ಈಸ್ ಈಕ್ವಲ್ ಟು ಕೋನ RAE ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 40 ಡಿಗ್ರಿ. ಹಾಗೂ ಇನ್ನೊಂದು ಗೊತ್ತಿದೆ ನಿಮಗೆ, ಇದನ್ನು ಸಮಾಂತರ ಚತುರ್ಭುಜದಲ್ಲಿ ಬರೀರಿ. ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. EPR ಕೋನ EPR ಪ್ಲಸ್ ಕೋನ PRA ಈಸ್ ಈಕ್ವಲ್ ಟು 180 ಡಿಗ್ರಿ. ಯಾಕಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ ಒನ್ 180 ಡಿಗ್ರಿ. ಸೊ ನಿಮಗೆ ಆಲ್ರೆಡಿ ಏನು ಗೊತ್ತಿದೆ? EPR ಗೊತ್ತಿದೆ, 40 ಡಿಗ್ರಿ ಅಂತ ಗೊತ್ತಿದೆ. ಸೊ PRA ಈಸ್ ಈಕ್ವಲ್ ಟು 180. ಈ 40 ಈ ಕಡೆ ಹೋದ್ರೆ ಮೈನಸ್ ಆಗ್ತದೆ. ಸೊ PRA ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 40 ಡಿಗ್ರಿ ಅಂತಂದರೆ 140 ಡಿಗ್ರಿ ಆಗ್ತದೆ. ಇದು ಎಷ್ಟಾಯ್ತಿದೆ? 140. ಇದು 40. ಇವೆರಡು ಅಭಿಮುಖ ಕೋನಗಳು ಸಮ. ಇದು 140 ಅಂದರೆ ಇದು 140. ಅದನ್ನು ನೀವು ಬರಿಬೇಕ್ರಿ. ಏನಂತಂದ ಕೋನ ಏನು PRA ಈಸ್ ಈಕ್ವಲ್ ಟು ಕೋನ PEA ಈಸ್ ಈಕ್ವಲ್ ಟು 140 ಡಿಗ್ರಿ. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು. ಸೊ ಇದು ಫಸ್ಟ್ ಕ್ವಶನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ.
ಸೆಕೆಂಡ್ ಕ್ವಶನ್ ನೋಡ್ರಿ. ಎರಡನೇ ಪ್ರಶ್ನೆಯನ್ನು ಗಮನಿಸ್ರಿ. ಇಲ್ಲಿ ಕೊಟ್ಟಿದ್ದಾರೆ ಪಿ ಕ್ಯೂ ಸಮಾಂತರ ಎಸ್ ಆರ್ ಇದೆ, ಪಿ ಎಸ್ ಸಮಾಂತರ ಕ್ಯೂ ಆರ್ ಇದೆ. ಸೊ ಇದು ಸಹ ಒಂದು ಸಮಾಂತರ ಚತುರ್ಭುಜನೇ. ಇಲ್ಲೂ ಸಹ ಅಭಿಮುಖ ಕೋನಗಳು ಸಮ ಇರ್ತವೆ. ಇದು 110 ಅಂದರೆ ಇದು 110, ಇವೆರಡು ಪಾರ್ಶ್ವಕೋನಗಳು ಮತ್ತು 180. ಇದು 110 ಅಂದರೆ ಇದು 70. ಸೊ ಇದು 70 ಅಂದರೆ ಇದು ಸಹ 70. ಯಾಕಂತಂದ್ರೆ ಅವೆರಡು ಎಂಥ ಕೋನಗಳು? ಶೃಂಗಾಭಿಮುಖ ಕೋನಗಳು. ಯಾವ ರೀತಿ ಬರೆಯೋದಂತ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಏನೇನು ಸಮಾಂತರ ಇದಾವ? ಎಸ್ ಆರ್ ಸಮಾಂತರ ಪಿ ಕ್ಯೂ ಆ್ಯಂಡ್ ಪಿ ಎಸ್ ಸಮಾಂತರ ಕ್ಯೂ ಆರ್. ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ನಿಮಗೆ ಗೊತ್ತಿದೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ಆದ್ದರಿಂದ ಕೋನ ಎಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಕೋನ ಕ್ಯೂ ಆರ್ ಎಸ್ ಎಷ್ಟು? 110 ಡಿಗ್ರಿ. ಯಾಕಂತಂದ್ರೆ ಇದೇನಿದೆ ಅಭಿಮುಖ ಕೋನಗಳು ಸಮ. ಸಮಾಂತರ ಚತುರ್ಭುಜದಲ್ಲಿ ಯಾಕಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ಅಭಿಮುಖ ಕೋನಗಳು ಸಮ. ಅಂದರೆ ನೆಕ್ಸ್ಟ್ ಪಾಯಿಂಟ್ ಬರೀರಿ. ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಅದಕ್ಕೆ ಅಕ್ಕಪಕ್ಕದ ಪಾರ್ಶ್ವಕೋನಗಳನ್ನ ತಗೋರಿ. ಇದನ್ನ ತಗೋರಿ ಅಥವಾ ಇದನ್ನ ತಗೋರಿ, ಎರಡೂ ಒಂದೇ. ಕ್ಯೂ ಪಿ ಎಸ್ ಕೋನ ಕ್ಯೂ ಪಿ ಎಸ್ ಪ್ಲಸ್ ಕೋನ ಪಿ ಎಸ್ ಆರ್ ಪ್ಲಸ್ ಕೋನ ಪಿ ಎಸ್ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಕ್ಯೂ ಪಿ ಎಸ್ ಗೊತ್ತಿದೆ ನಮಗೆ 110 ಡಿಗ್ರಿ ಅಂತ, ಪ್ಲಸ್ ಪಿ ಎಸ್ ಆರ್ ನಮಗೆ ಗೊತ್ತಿಲ್ಲ. ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇದು ಪ್ಲಸ್ ಇದು ಈ ಕಡೆ ಹೋಗಿ ಮೈನಸ್ ಆಗ್ತದೆ. ಪಿ ಎಸ್ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ. ಸೊ 180 ಮೈನಸ್ 110 ಅಂತಂದರೆ ಪಿ ಎಸ್ ಆರ್ ಇಸ್ ಈಕ್ವಲ್ ಟು 70 ಡಿಗ್ರಿ. ಇದಕ್ಕೆ ಸೇರಿಸಿ 180 ಬರ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ಚಿತ್ರದಲ್ಲಿ, ಇದು 70 ಡಿಗ್ರಿ ಆಯಿತು, ಇದು 110 ಡಿಗ್ರಿ ಆಯಿತು, ಇದು ಸಹ 70 ಡಿಗ್ರಿ. ಯಾಕಂತಂದ್ರೆ ಇದು ಅಭಿಮುಖ ಕೋನಗಳು. ಬರೀರಿ, ಅದನ್ನೇ ಬರೀರಿ. ಆ್ಯಂಗಲ್ ಪಿ ಎಸ್ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಆರ್ ಎಷ್ಟು? 70 ಡಿಗ್ರಿ. ಯಾಕಂತಂದರೆ ಅಭಿಮುಖ ಕೋನಗಳು ಸಮ. ಅಭಿಮುಖ ಕೋನಗಳು ಸಮ. ಸೊ ಮೂರನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಒಂದು ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಸೊ ಅವರು ಇಲ್ಲಿ 4 ಬಾಹುಗಳು ಸಮ ಅಂತ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ 4 ಬಾಹುಗಳು ಸಮನಾಗಿರುವಂತಹ ಚತುರ್ಭುಜವನ್ನು ನಾವು ವಜ್ರಾಕೃತಿ ಅಂತ ಕರಿತೀವಿ. ವಜ್ರಾಕೃತಿಯ ಗುಣಲಕ್ಷಣಗಳು ನಿಮಗೆ ಗೊತ್ತಿರಬೇಕು. ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಏನಾಗಿರ್ತಾವೆ? ಸಮನಾಗಿರ್ತಾವೆ. ವಜ್ರಾಕೃತಿಯಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಏನಾಗಿರ್ತಾವೆ? ಸಮಾಂತರ ಸಹ ಆಗಿರ್ತಾವೆ. ಸಮಾಂತರವಾಗಿರ್ತಾವೆ ಮತ್ತು ಸಮನ. ಎಲ್ಲ ಬಾಹುಗಳು ಸಮ, ಅಭಿಮುಖ ಬಾಹುಗಳು ಸಮಾಂತರ. ಸೊ ಇದು ಏನು? ವಜ್ರಾಕೃತಿ ಅಂತ ಲಕ್ಷಣ. ಅಷ್ಟಲ್ಲದೆ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಇಲ್ಲಿ ಕರ್ಣಗಳ ಬಗ್ಗೆ ನಿಮಗೆ ನೀಡಿಲ್ಲ. ಇಲ್ಲೊಂದು ಕರ್ಣ ಇತ್ತಂದ್ರೆ ಅರ್ಧಿಸ್ತವೆ ಅನ್ನೋದು ಗೊತ್ತಾಗ್ತಿತ್ತು. ಇನ್ನು ನೆಕ್ಸ್ಟ್, ವಜ್ರಾಕೃತಿಯಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಅಂದರೆ ಈ ಕೋನ ಕೂಡಿಸಿದ್ರು 180 ಡಿಗ್ರಿ. ನೀವು ಸಮಾಂತರ ಚತುರ್ಭುಜದಲ್ಲಿ ಕಲ್ತಿರುವಂಗೆ. ಇನ್ನು ನೆಕ್ಸ್ಟ್, ವಜ್ರಾಕೃತಿಯ ಕರ್ಣಗಳು ಕೋನಗಳನ್ನು ಅರ್ಧಿಸುತ್ತವೆ.
ಅಂದರೆ ಈ ಕರ್ಣ ಏನಿದೆಯಲ್ಲ ಇದು ಈ ಒಂದು ಕೋನವನ್ನು ಅರ್ಧಿಸ್ತದೆ. ಇದರ ಅರ್ಥ ಇದು 30 ಅಂತಂದರೆ ಇದು ಎಷ್ಟಿರ್ತದೆ, 30 ಡಿಗ್ರಿನ ಆಗಿರ್ತದೆ. ಸೊ ಈ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ನೀವು ಉಳಿದಂತಹ ಎಲ್ಲ ಕೋನಗಳನ್ನು ನೀವೇನು ಮಾಡಬೇಕಾಗ್ತದೆ ಅಂತಂದ್ರೆ ಕಂಡುಹಿಡಿಯಬೇಕಾಗ್ತದೆ. ನೋಡಿರಿ ಯಾವ ರೀತಿ ಕಂಡುಹಿಡಿಯೋದಂತ. ಫಸ್ಟ್ ಬರೀರಿ, ಯಾವ್ಯಾವ ಸೇಮ್ ಇದಾವ. ಎಕ್ಸ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಡಬ್ಲ್ಯೂ ವಿ ಈಸ್ ಈಕ್ವಲ್ ಟು ಯು ವಿ ಈಸ್ ಈಕ್ವಲ್ ಟು ಎಕ್ಸ್ ಯು. ಎಲ್ಲ ಬಾಹುಗಳು ಸಮನಾಗಿರುವುದರಿಂದ ಅದರಿಂದ ಯು ವಿ ಡಬ್ಲ್ಯೂ ಎಕ್ಸ್ ಒಂದು ವಜ್ರಾಕೃತಿಯಾಗಿದೆ. ಒಂದು ವಜ್ರಾಕೃತಿಯಾಗಿದೆ. ಹಾಗಾದರೆ ವಜ್ರಾಕೃತಿ ಆದಂತಂದರೆ ಇದು ಎಷ್ಟಿರ್ತದೆ 30, ಇದು ಎಷ್ಟಿರ್ತದೆ 30. ಬರಿಬೇಕ್ರಿ ನೀವು ಏನಂತಂದ್ರೆ ಕೋನ ಯು ವಿ ಎಕ್ಸ್ ಈಸ್ ಈಕ್ವಲ್ ಟು ಕೋನ ಡಬ್ಲ್ಯೂ ವಿ ಎಕ್ಸ್ ಈಸ್ ಈಕ್ವಲ್ ಟು 30 ಡಿಗ್ರಿ. ಯಾಕಪ್ಪ ಅಂತಂದರೆ ವಜ್ರಾಕೃತಿಯಲ್ಲಿ ಕರ್ಣಗಳು ಅದರ ಕೋನಗಳನ್ನು ಅರ್ಧಿಸುತ್ತವೆ. ಅಂದರೆ ಸಮಭಾಗಗಳನ್ನಾಗಿ ಮಾಡ್ತವೆ ಅಂತ ಅರ್ಥ. ಸೊ ಚಿತ್ರದಲ್ಲಿ ಇದೆಷ್ಟಾಯ್ತು ಹಂಗಾರೆ 30 ಆಯಿತು. ನೀವು ಗಮನಿಸ್ಬೋದು, ಇದು 30 ಇದ್ದರೆ ಇದು 30ನೇ ಇರ್ತದೆ, ಇದು 30 ಇದ್ದರೆ ಇದು 30ನೇ ಇರ್ತದೆ. ನೀವು ಪೂರ್ಣ ನಿಮಗೆ ಕೋನ ವಿ ಬೇಕು ಅಂತಂದರೆ ನೀವೇನು ಮಾಡಬೇಕು, ಇದನ್ನು ಡಬಲ್ ಸಲ ತೊಗೋಬೇಕು. 30 ಡಿಗ್ರಿ ಪ್ಲಸ್ 30 ಡಿಗ್ರಿ ನಿಮಗೆ ಎಷ್ಟು ಸಿಗ್ತಾ 60 ಡಿಗ್ರಿ. ಆಮೇಲೆ ನಿಮಗೆ ಗೊತ್ತಿದೆ ಏನಂತಂದರೆ ವಜ್ರಾಕೃತಿಯಲ್ಲಿ ಸೊ ಈ ಕೋನ ಇದು ಸೇಮ್ ಅಂತಂದರೆ ಇದು ಸೇಮ್ ಇರ್ತದೆ. ಯಾಕೆ ಸೇಮ್ ಇರ್ತದೆ ಅಂತಂದರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಇದು ಸೇಮ್ ಇರ್ತದೆ. ಯಾಕಂದರೆ ಸಮಬಾಹುಗಳಿಗೆ ಅಭಿಮುಖ ಕೋನಗಳು ಸಮನಾಗಿರ್ತವೆ. ಬರಿಬೇಕೇನಂತಂದರೆ ಈ ಕೋನ ಸೇಮ್, ಯಾಕಂದರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರ್ತಾವೆ. ಯು ವಿ ಎಕ್ಸ್ ಇಸ್ ಈಕ್ವಲ್ ಟು ಯು ಎಕ್ಸ್ ವಿ. ಕೋನ ಯು ವಿ ಎಕ್ಸ್ ಈಸ್ ಈಕ್ವಲ್ ಟು ಕೋನ, ಇಲ್ಲಿ ನೋಡ್ರಿ, ಕೋನ ಯು ವಿ ಎಕ್ಸ್ ಇಸ್ ಈಕ್ವಲ್ ಟು ಯು ಎಕ್ಸ್ ವಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಯಾಕಪ್ಪ ಅಂತಂದರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ. ಇದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಅಭಿಮುಖವಾಗಿರುವ ಕೋನಗಳು ಸಮ. ಅದೇ ರೀತಿ ಈ ಸೈಡ್ ಸೇಮ್ ಅಂತ ಬರೀರಿ. ಅದೇ ರೀತಿ ಆ್ಯಂಗಲ್ ಎಕ್ಸ್ ವಿ ಡಬ್ಲ್ಯೂ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ಆ್ಯಂಗಲ್ ಎಕ್ಸ್ ವಿ ಡಬ್ಲ್ಯೂ ಈಸ್ ಈಕ್ವಲ್ ಟು ಡಬ್ಲ್ಯೂ ಎಕ್ಸ್ ವಿ. ಆ್ಯಂಗಲ್ ಡಬ್ಲ್ಯೂ ಎಕ್ಸ್ ವಿ ಈಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಬರೀರಿ. ಸೊ ಇವೆರಡು ಏನಾದವು, ಇವು 30. ಸೊ ನೀವು ನೋಡ್ಬೋದು ಇಲ್ಲಿ ಇದು ನಿಮ್ಗೆ ಗೊತ್ತಿದೆ ವಜ್ರಾಕೃತಿಯಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಬರೀರಿ ಅದನ್ನು. ವಜ್ರಾಕೃತಿಯಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಆದ್ದರಿಂದ ಆ್ಯಂಗಲ್ ವಿ ಪ್ಲಸ್ ಆ್ಯಂಗಲ್ ಡಬ್ಲ್ಯೂ ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ವಿ 60 ಇದೆ,
ಆ್ಯಂಗಲ್ ಡಬ್ಲ್ಯೂ ಅನ್ನು ಕಂಡುಹಿಡಿಬೇಕು. ಸೊ ಇದನ್ನು ಆ ಕಡೆ ರಿಅರೇಂಜ್ಮೆಂಟ್ ಮಾಡಿರಿ. +60 ಆ ಕಡೆ ಹೋಗೋಣ, -60. 180 -60 ಅಂದರೆ ಆ್ಯಂಗಲ್ ಡಬ್ಲ್ಯೂ ಈಸ್ ಈಕ್ವಲ್ ಟು 120 ಡಿಗ್ರಿ. ಹಾಗೆ ಆ್ಯಂಗಲ್ ಯು ಆಲ್ಸೋ 120 ಡಿಗ್ರಿ. ಆ್ಯಂಗಲ್ ಯು 120 ಡಿಗ್ರಿ. ಸೊ ಇದು ಥರ್ಡ್ ಕ್ವಶನ್ ಅರ್ಥ ಆಗಿದೆ ಅನ್ಕೋತೀನಿ ಎಲ್ಲರಿಗೂ. 4ನೇ ಪ್ರಶ್ನೆಯನ್ನು ಗಮನಿಸ್ರಿ. AEIO ಇದು ಒಂದು ಚತುರ್ಭುಜ. ಇಲ್ಲೂ ಸಹ 4 ಬಾಹುಗಳು ಸಮನಾಗಿವೆ ಅಂತಂದರೆ ಇದು ಒಂದು ವಜ್ರಾಕೃತಿ. ವಜ್ರಾಕೃತಿಯ ಗುಣಲಕ್ಷಣಗಳನ್ನು ಎಲ್ಲ ಅಪ್ಲೈ ಮಾಡಿ ಉಳಿದೆಲ್ಲ ಕೋನಗಳನ್ನು ಕಂಡುಹಿಡಿಯೋಣ. ಯಾವ ರೀತಿ ಅಂತಂದರೆ ವಜ್ರಾಕೃತಿಯ ಕರ್ಣಗಳು ಅದರ ಕೋನಗಳನ್ನು ಪರಸ್ಪರ ಅರ್ಧಿಸುತ್ತವೆ. ಇದು ಜಸ್ಟ್ 20 ಇದೆ, ಜಸ್ಟ್ 20 ಡಿಗ್ರಿ. ಸೊ ಇದು 20 ಅಂತಂದರೆ ಇದು 20ನೇ ಇರ್ತದೆ. ಸೊ ಇದು 20 ಅಂದರೆ ಇದು 20, ಯಾಕಂದರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ. ಇದು 20, ಇದು 20. ಇನ್ನಿದು ಟೋಟಲ್ 20, 20, 40. ಸೊ ಇದು ಎರಡೂ ಕೂಡಿಸಿದ್ರೆ ಎಷ್ಟು ಬರ್ತದೆ? 180 ಡಿಗ್ರಿ. ಯಾಕಂತಂದ್ರೆ ವಜ್ರಾಕೃತಿಯಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಸೊ ಇದು 40 ಡಿಗ್ರಿ ಅಂತಂದ್ರೆ ಕೋನ I 140 ಡಿಗ್ರಿ ಆಗ್ತದೆ. ಇದು 140 ಅಂದರೆ ಇದು 140, ಯಾಕಂದ್ರೆ ಅಭಿಮುಖ ಕೋನಗಳು ಒಂದಕ್ಕೊಂದು ಸಮ. ಸೊ ಅದನ್ನೇ ನಾವು ಯಾವ ರೀತಿ ಬರೆಯೋದಂತ ನೋಡ್ರಿ. ಚಿತ್ರದಲ್ಲಿ ಏನೇನು ಸಮ ಇದೆ ಬರೀರಿ. AE ಈಸ್ ಈಕ್ವಲ್ ಟು EI ಈಸ್ ಈಕ್ವಲ್ ಟು IO ಈಸ್ ಈಕ್ವಲ್ ಟು OE. ಆದ್ದರಿಂದ AEIO ಒಂದು ವಜ್ರಾಕೃತಿಯಾಗಿದೆ. ನಿಮಗೆ ಗೊತ್ತಾಯ್ತು ವಜ್ರಾಕೃತಿಯಲ್ಲಿ. ಆದ್ದರಿಂದ ವಜ್ರಾಕೃತಿಯಲ್ಲಿ ಕರ್ಣಗಳು ಅದರ ಕೋನಗಳನ್ನು ಅರ್ಧಿಸುತ್ತವೆ. ಆದ್ದರಿಂದ ಕೋನ AEO ಈಸ್ ಈಕ್ವಲ್ ಟು ಕೋನ IEO ಈಸ್ ಈಕ್ವಲ್ ಟು 20 ಡಿಗ್ರಿ ಆಗಿರ್ತದೆ. ಸೊ ಇವೆರಡು 20 ಡಿಗ್ರಿ. ಇನ್ನೊಂದು ಪಾಯಿಂಟ್, ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ. ಸಮಬಾಹುಗಳಿಗೆ ತ್ರಿಭುಜದಲ್ಲಿ ಕನ್ಸಿಡರ್ ಆಗ್ತದೆ. ಇದು ತ್ರಿಭುಜ AO ಇದಲ್ಲಿ ಏನಂತಂದ್ರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಒಂದಕ್ಕೊಂದು ಸಮ. ಒಂದಕ್ಕೊಂದು ಸಮನಾಗಿರ್ತದೆ. ಆದ್ದರಿಂದ ಕೋನ AEO ಈಸ್ ಈಕ್ವಲ್ ಟು ಕೋನ AOE ಈಸ್ ಈಕ್ವಲ್ ಟು 20 ಡಿಗ್ರಿ. ಹಾಗಾದರೆ ಇದು 20 ಆಯಿತು, ಇದು 20 ಆಯಿತು. ಅದೇ ರೀತಿ ಇದು ಏನಾಗ್ತದೆ? ಇದು 20ನೇ ಆಗ್ತದೆ. ಡೈರೆಕ್ಟ್ಲಿ ಬರೆದ್ಬಿಡ್ರಿ, ನೋ ಪ್ರಾಬ್ಲಮ್. ಅದೇ ರೀತಿ ಆ್ಯಂಗಲ್ EOI ಈಸ್ ಆಲ್ಸೋ 20 ಡಿಗ್ರಿ. ಇದಾಯಿತು. ಇನ್ನು ಒಟ್ಟು ಆ್ಯಂಗಲ್ E ಕಂಡುಹಿಡೀರಿ. ಟೋಟಲ್ ಆ್ಯಂಗಲ್ E ಬರಬೇಕು ಅಂದರೆ 20 + 20 ಆ್ಯಡ್ ಮಾಡಬೇಕಂದ್ರೆ OEI ಅನ್ನು ಆ್ಯಡ್ ಮಾಡಬೇಕು. ಆ್ಯಂಗಲ್ E ಈಸ್ ಈಕ್ವಲ್ ಟು AEO ಪ್ಲಸ್ ಆ್ಯಂಗಲ್ OEI ಅಂದ್ರೆ 20 ಡಿಗ್ರಿ + 20 ಡಿಗ್ರಿ 40 ಡಿಗ್ರಿ ಆಯಿತು ಆ್ಯಂಗಲ್ E. ಆಮೇಲೆ ಇನ್ನೊಂದು ಪಾಯಿಂಟ್ ಹೋಗ್ತದೆ. ವಜ್ರಾಕೃತಿಯಲ್ಲಿ ಪಾರ್ಶ್ವಕೋನಗಳ ಮೊತ್ತ ಕೋನಗಳ ಮೊತ್ತ 180 ಡಿಗ್ರಿ. ಸೊ
ಆ್ಯಂಗಲ್ ಇ ಪ್ಲಸ್ ಆ್ಯಂಗಲ್ ಐ ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಇ 40 ಐತಿ, ಆ್ಯಂಗಲ್ ಐ 180 ಐತಿ. ಸೊ ಆ್ಯಂಗಲ್ ಐ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 40 ಅಂತಂದ್ರೆ ಆ್ಯಂಗಲ್ ಐ ಇಸ್ ಈಕ್ವಲ್ ಟು 140 40 ಕಳೆದ್ರೆ 140 ಡಿಗ್ರಿ. ಆ್ಯಂಗಲ್ ಐ ಮತ್ತು ಆ್ಯಂಗಲ್ ಎ ಎರಡೂ ಸೇಮ್ ಇರ್ತಾವೆ, ಯಾಕಂದ್ರೆ ಅಭಿಮುಖ ಕೋನಗಳು. ಆ್ಯಂಗಲ್ ಎ ಈಸ್ ಈಕ್ವಲ್ ಟು 140 ಡಿಗ್ರಿ, ಯಾಕಂತಂದ್ರೆ ಅಭಿಮುಖ ಕೋನಗಳು ಸಮನಾಗಿರ್ತಾವೆ. ಇಲ್ಲಿ ವಜ್ರಾಕೃತಿಯಲ್ಲಿ ಕೋನಗಳು ಸಮ. ಇದು 4th ಕ್ವಶನ್, ಅರ್ಥ ಆಗಿದೆ ಅನ್ಕೋತೀನಿ. ಸೆಕೆಂಡ್ ಕ್ವಶನ್ ನೋಡ್ರಿ. ಕರ್ಣಗಳ ಗುಣಲಕ್ಷಣಗಳನ್ನು ಬಳಸಿಕೊಂಡು 7 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಉದ್ದದ ಕರ್ಣಗಳನ್ನು ಹೊಂದಿರುವ ಮತ್ತು 140 ಡಿಗ್ರಿ ಕೋನದಲ್ಲಿ ಛೇದಿಸುವ ಸಮಾಂತರ ಚತುರ್ಭುಜವನ್ನು ರಚಿಸಿ ಅಂತ ಹೇಳಿದ್ದಾರೆ. ಮೊದಲು ಏನು ಮಾಡಬೇಕಂತಂದರೆ 7 ಸೆಂಟಿಮೀಟರ್ ಇರ್ತಕ್ಕಂತಹ ಕರ್ಣವನ್ನು ನಾವು ಎಳ್ಕೊಂಡ್ಬಿಡೋಣ. 7 ಸೆಂಟಿಮೀಟರ್ ಇರ್ತಕ್ಕಂತಹ ಕರ್ಣವನ್ನು ನಾವು ಎಳ್ಕೊಂಡ್ವಿ ಅಂತಂದ್ರೆ ನೆಕ್ಸ್ಟ್ 5 ಸೆಂಟಿಮೀಟರ್ ಇರೋದನ್ನು ಎಳಿಲಿಕ್ಕೆ ಬರ್ತದೆ. 7 ಸೆಂಟಿಮೀಟರ್ ನೋಡ್ರಿ, ಇಲ್ಲಿದೆ 7 ಸೆಂಟಿಮೀಟ್ರ್ ಇಲ್ಲಿಂದ. ಸೊ 7 ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ಕರ್ಣವನ್ನು ನಾನು ರಚನೆ ಮಾಡೀನಿ. ಇದನ್ನು ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಅರ್ಧಿಸ್ಬೇಕು, ಬೈಸೆಕ್ಟ್ ಮಾಡಬೇಕು. ಯಾವ ರೀತಿ ನೋಡ್ರಿ, ಇದರ ಅರ್ಧಕ್ಕಿಂತ ಹೆಚ್ಚಿಟ್ಕೊಂಡು, ಅರ್ಧಕ್ಕಿಂತ ಹೆಚ್ಚಿದೆ ಅಲ್ವಾ, ಸೊ ಅರ್ಧಕ್ಕಿಂತ ಹೆಚ್ಚಿಗೆ ಇಟ್ಕೊಂಡು ಈ ಪಾಯಿಂಟ್ ಮೇಲಿಟ್ಟ ಇಲ್ಲೊಂದು ಕಟ್ ಹೊಡೆಯೋದು, ಅದೇ ರೀತಿ ಇಲ್ಲಿ ಕೆಳಗಡೆ ಒಂದು, ಸರಿನಾ? ಈ ಪಾಯಿಂಟ್ ಮೇಲಿಟ್ಟು ಇಲ್ಲೊಂದು ಕಟ್ಟು, ಅದೇ ರೀತಿ ಕಾಣಿಸ್ತಿದಲ್ವ, ಇಲ್ಲೊಂದು ಕಟ್ಟು. ನೆಕ್ಸ್ಟ್ ಏನು ಮಾಡೋದ್ರಿ ಅಂತಂದರೆ ಇದನ್ನು ಸೇರಿಸ್ಬೇಕು. ಇದನ್ನು ಸೇರಿಸಿದ್ವಿ ಅಂದರೆ ಇದು 2 ಸಮಭಾಗಗಳಾಗಿ ಡಿವೈಡ್ ಆಯಿತು. ಸೊ ಒಟ್ಟು 7 ಸೆಂಟಿಮೀಟ್ರ್ ಇತ್ತು, ಈಗ 3.5 ಆ್ಯಂಡ್ 3.5 ಸೆಂಟಿಮೀಟ್ರ್ ಆಗಿ ಡಿವೈಡ್ ಆಯ್ತಿತ್ತು. ಇನ್ನು ನೆಕ್ಸ್ಟ್ ಅವರು 140 ಡಿಗ್ರಿ ಅಂತ ಹೇಳಿದ್ದಾರೆ. ಕ್ವಶನಲ್ಲಿ 140 ಡಿಗ್ರಿ ಕೋನವನ್ನು ಕೋನದಲ್ಲಿ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೋನ ಮಾಪಕವನ್ನು ಈ ರೀತಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು. ಸೊ ಈ ರೀತಿ ಇಟ್ಟ ನಂತರ 140 ಡಿಗ್ರಿ, ಇಲ್ಲಿಗೆ 90 ಆಯ್ತು, 110 120 130 140 ಡಿಗ್ರಿ ಅಂದರೆ ಇಲ್ಲಿ ಬರ್ತದೆ. ಸೊ ಇಲ್ಲಿ ನಾವು ಅದನ್ನು ಪಾಯಿಂಟನ್ನು ಸೂಚಿಸಿ ನಂತರ ಈ ಒಂದು ಮಧ್ಯ ಬಿಂದುವಿನ ಮೂಲಕ ಹಾದು ಹೋಗುವಂತೆ, ಇಲ್ಲಿಂದ ಹಾದು ಹೋಗುವಂತೆ ಒಂದು ರೇಖೆಯನ್ನು ಎಳಿಬೇಕು. ಈಗ ನಾವು ರೇಖೆಯನ್ನು ಎಳೆದ್ವಿ. ಸೊ ಈಗ ನಮ್ಮ ನಂತರ ಕೆಲಸ ಏನಂತಂದ್ರೆ ಅವ್ರು ಹೇಳಿದರು ನಮ್ಗೆ 7 ಸೆಂಟಿಮೀಟ್ರ್ ಮತ್ತು 5 ಸೆಂಟಿಮೀಟ್ರ್ ಉದ್ದದ ಕರ್ಣ ಇರಬೇಕಂತ ಹೇಳಿದ್ರು. ನಾವು 7 ಸೆಂಟಿಮೀಟ್ರದ್ದು ಆಲ್ರೆಡಿ ಎಳೆದ್ಬಿಟ್ಟಿವಿ. ಇನ್ನು ನಮ್ಮ ಕೆಲಸ ಇರೋದು 5 ಸೆಂಟಿಮೀಟ್ರನ್ನು 2.5 ಅಂತ ಡಿವೈಡ್ ಮಾಡಿ ಅದನ್ನ ಏನು ಮಾಡ್ಬೇಕಂತಂದರೆ ಎಳಿಬೇಕು. ಸ್ಕೇಲಲ್ಲಿ 2.5 ಅಳತೆ ಮಾಡ್ಕೊರಿ. ಈ ರೀತಿ 2.5 ಸರಿನಾ, ಕಾಣಿಸಿದೆಲ್ಲ 2.5. ಸೊ ಈ ಪಾಯಿಂಟ್ ಮೇಲಿಟ್ಟ ಇಲ್ಲೊಂದು 2.5 ಕಟ್ ಮಾಡಿರಿ. ಆಮೇಲೆ ಅದೇ ರೀತಿ ಈ ಗೆರೆನ ಒಂದ್ಸಲ 2.5 ಕಟ್ ಮಾಡಿರಿ. ಕಟ್ ಮಾಡಿ ನಂತರವನ್ನು ನಾವೇನು ಮಾಡ್ಬೇಕಂತಂದ್ರೆ ಈ ಒಂದು ಸಮಾಂತರ ಚತುರ್ಭುಜವನ್ನು ರಚನೆ ಮಾಡಬೇಕು. ಈ ಪಾಯಿಂಟಿಂದ ಇಲ್ಲಿಗೆ ಸೇರಿಸೋದು, ಆನಂತರ ಈ ಪಾಯಿಂಟಿಂದ ಇಲ್ಲಿ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿ, ದೆನ್ ಈ ಪಾಯಿಂಟಿಂದ ಈ ಪಾಯಿಂಟ್ ಸೇರಿಸಿದ್ರೆ ನಮಗಿಲ್ಲಿ ಆ್ಯಂಗಲ್ ಎಷ್ಟಾಯಿತು, ಇದಕ್ಕೆ ನೇಮಿಂಗ್ ಮಾಡಿರಿ. ಎ ಬಿ ಸಿ ಡಿ ಅಂತ ನೇಮಿಂಗ್ ಮಾಡಿರಿ. ಸೊ ಇದು ಆ್ಯಂಗಲ್ ಎಷ್ಟಿತ್ತು, 140 ಇತ್ತು. 3.5 3.5, ಇದು 2.5, ಇದು 2.5. ಅಂದ್ರೆ ಕರ್ಣಗಳು ಒಂದು 5 ಸೆಂಟಿಮೀಟ್ರ್ ಇದೆ, ಒಂದು 7 ಸೆಂಟಿಮೀಟ್ರ್ ಇದೆ. 140 ಡಿಗ್ರಿ ಕೋನ ಉಂಟಾಗುವಂತೆ ನಾವು ಏನು ಮಾಡಿದ್ವಿ ಅಂತಂದ್ರೆ ಒಂದು ಸಮಾಂತರ ಚತುರ್ಭುಜವನ್ನು ಇಲ್ಲಿ ರಚನೆ ಮಾಡಿದ್ದೀವಿ.
ಥರ್ಡ್ ಕ್ವಶನ್ ನೋಡ್ರಿ, ಕರ್ಣಗಳ ಗುಣಲಕ್ಷಣಗಳನ್ನು ಬಳಸಿಕೊಂಡು 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಉದ್ದದ ಕರ್ಣಗಳನ್ನು ಹೊಂದಿರುವ ವಜ್ರಾಕೃತಿಯನ್ನು ರಚಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ವಜ್ರಾಕೃತಿಯ ಕರ್ಣಗಳ ಗೊತ್ತಿದ್ದಾಗ ಮಾತ್ರ ಏನಾಗುತ್ತಂತಂದ್ರೆ ಅದನ್ನು ರಚಿಸ್ಲಿಕ್ಕೆ ಸಾಧ್ಯ ಇದೆ. ಫಸ್ಟ್ ನಮಗೆ ಯೂಸ್ ಆಗುವಂತಹ 1-2 ಗುಣಲಕ್ಷಣಗಳನ್ನು ಬರಿತೀನಿ ನೋಡ್ರಿ. ನಾ ಇಲ್ಲಿ ಫಸ್ಟ್ ಒನ್ ಏನಂದ್ರೆ ಗುಣಲಕ್ಷಣಗಳನ್ನು ಬರಿತೀನಿ ನೋಡ್ರಿ. ಒಂದನೇ ಗುಣಲಕ್ಷಣ ಏನಪ್ಪ ಅಂತಂದರೆ ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಅಂದ್ರೆ ಈಕ್ವಲ್ ಆಗಿ ಡಿವೈಡ್ ಆಗ್ತಾವೆ, ಪರಸ್ಪರ ಅರ್ಧಿಸುತ್ತವೆ. ಸೆಕೆಂಡ್ ಪಾಯಿಂಟ್ ಏನಂತಂದರೆ ವಜ್ರಾಕೃತಿಯ ಕರ್ಣಗಳು ವಜ್ರಾಕೃತಿಯ ಕರ್ಣಗಳು 90 ಡಿಗ್ರಿ ಕೋನದಲ್ಲಿ ಪರಸ್ಪರ ಅರ್ಧಿಸುತ್ತವೆ. ಸೊ ಈ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಪರಸ್ಪರ ಅರ್ಧಿಸುತ್ತವೆ ಅಂತಂದ್ರೆ ಹಾಫ್ ಮಾಡಿಕೊಂಡು ನಾವು ಆ್ಯಂಗಲ್ ಎಷ್ಟು ಇಟ್ಕೋಬೇಕು, 90 ಡಿಗ್ರಿ ಇಟ್ಕೋಬೇಕು. ಇಲ್ಲಿ ಆ್ಯಂಗಲ್ ಎಷ್ಟು ಅಂತ ಅವ್ರು ಕೊಟ್ಟಿಲ್ಲ. ಆದ್ದರಿಂದ ನಮ್ಗೆ ಈ ಗುಣಲಕ್ಷಣ 90 ಡಿಗ್ರಿ ವಜ್ರಾಕೃತಿಯ ಕರ್ಣಗಳು 90 ಡಿಗ್ರಿ ಕೋನದಲ್ಲಿ ಅರ್ಧಿಸುತ್ತವೆ ಅನ್ನೋಂಥ ಒಂದು ಗುಣಲಕ್ಷಣ ಗೊತ್ತಿದ್ದರೆ ಮಾತ್ರ ನಿಮಗೆ ರಚಿಸಲಿಕ್ಕೆ ಬರ್ತದೆ. ರಚಿಸೋದು ಯಾವ ರೀತಿ ಅಂತ ನೋಡ್ರಿ. ಕರ್ಣಗಳ ಉದ್ದ ಕೊಟ್ಟಿದ್ದಾರೆ 1.4, 1.5 ಅಂತ. ಅದನ್ನು ಒಂದು ಇಟ್ಕೊಂಡು ಇನ್ನೊಂದು ರಚನೆ ಮಾಡೋಣ ಬನ್ನಿ. ಮೊದಲು ಒಂದು ಕರ್ಣ 5 ಸೆಂಟಿಮೀಟರ್ ಐತಿ ಅಂತ ಹೇಳಿದಾರೆ. ಒಂದು ಕರ್ಣವನ್ನು ಎಳೆದು ಬಿಡ್ತೇನೆ ನೋಡ್ರಿ. 5 ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ಕರ್ಣ. ಸೊ ಇಲ್ಲಿಂದ 5 ಸೆಂಟಿಮೀಟ್ರ್ ಇರ್ತಕ್ಕಂತಹ ಒಂದು ಕರ್ಣವನ್ನು ಎಳೆದ್ನಿ. ಇದನ್ನೇನು ಮಾಡಿರಿ, ಬೈಸೆಕ್ಟ್ ಮಾಡಿರಿ, ಅಂದ್ರೆ ಅರ್ಧ ಭಾಗವನ್ನು ಮಾಡಿರಿ ಅಂತಂದರೆ ನೀವು ಏನು ಹೇಳಿದಾರೆ, ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಹೇಳಿದಾರಲ್ಲ. ಸೊ ಅದೇ ಒಂದು ಗುಣಲಕ್ಷಣ, ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಸೊ ಮೇಲೊಂದು ಲೈನ್ ಕೆಳಗೊಂದು ಲೈನ್ ಈ ರೀತಿ ಮಾಡಿ, ನೆಕ್ಸ್ಟ್ ಈ ಪಾಯಿಂಟ್ ಮೇಲಿಟ್ಟು ಇಲ್ಲೊಂದು ಕಟ್, ನೆಕ್ಸ್ಟ್ ಇಲ್ಲೊಂದು ಕಟ್, ನೆಕ್ಸ್ಟ್ ಅವೆರಡನ್ನೂ ಏನು ಮಾಡಿಬಿಡೋದು, ಜಾಯಿಂಟ್ ಮಾಡಿಬಿಡೋದು. ಸೊ ಈ ರೀತಿ ಮಾಡಿದೆ. ಈಗೇನಾಯಿತು, 5 ಸೆಂಟಿಮೀಟ್ರ್ ಇದ್ದಿದ್ದು ಕರೆಕ್ಟ್ 2.5 ಸೆಂಟಿಮೀಟ್ರ್ ಆಗಿ ಅದೇನಾಯ್ತು ಡಿವೈಡ್ ಆಯ್ತು ರೀ. ನೆಕ್ಸ್ಟ್ 2.5 ಡಿವೈಡ್ ಆದ ತಕ್ಷಣ ನಾವು 90 ಡಿಗ್ರಿ ಆ್ಯಂಗಲ್ನ ಇಟ್ಕೋಬೇಕು. ಇದು ಆಲ್ರೆಡಿ 90 ಡಿಗ್ರಿನೇ ಐತಿ, ನೀವು ನೋಡ್ಬೋದು ಇಲ್ಲಿ ಚಿತ್ರದಲ್ಲಿ. ಅದನ್ನು ನಾವು ಅರ್ಧಿಸಿದ್ವಿ ಅಂತಂದ್ರೆ ಅದೆಷ್ಟು ಡಿಗ್ರಿ ಇರ್ತದೆ, 90 ಡಿಗ್ರಿನೇ ಇರ್ತದೆ. ಸೊ ಅದು 90 ಡಿಗ್ರಿನೇ ಇರ್ತದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಕರ್ಣದ ಉದ್ದ 4 ಸೆಂಟಿಮೀಟ್ರ್ ಐತಿ. ಅಂದ್ರೆ 2 ನಾನು ಡಿವೈಡ್ ಮಾಡಲಿ, 2 ಸೆಂಟಿಮೀಟ್ರನ್ನ ತ್ರಿಜ್ಯದಲ್ಲಿ ತೆಗೆದುಕೊಂಡು 2 ಸೆಂಟಿಮೀಟ್ರನ್ನ ಇಲ್ಲಿ ನಾನು ಕಟ್ ಮಾಡಿಬಿಡ್ತೀನಿ, 2 ಸೆಂಟಿಮೀಟ್ರ್. ಸೊ ಇಲ್ಲಿ 2 ಸೆಂಟಿಮೀಟ್ರ್ ಕಟ್ ಮಾಡಿದೆ, ಕಾಣಿಸ್ತಿದೆಯಲ್ಲ ಕ್ಲಿಯರಾಗಿ. ನೆಕ್ಸ್ಟ್ ಇಲ್ಲಿ 2 ಸೆಂಟಿಮೀಟ್ರನ್ನ ಕಟ್ ಮಾಡಿದೆ, ಮೇಲೆ ಕೆಳಗೆ 2 ಸೆಂಟಿಮೀಟ್ರನ್ನ ಕಟ್ ಮಾಡಿ. ಸೊ ಈ ಪಾಯಿಂಟಿಂದ ಈ ಪಾಯಿಂಟ್ ಜಾಯಿನ್ ಮಾಡ್ತೀನಿ. ಆನಂತರ ಈ ಪಾಯಿಂಟಿಂದ ಈ ಪಾಯಿಂಟ್, ದೆನ್ ಇದರಿಂದ ಇದಕ್ಕೆ ಅದನ್ನೇನು ಮಾಡಿಬಿಡ್ತೀನಿ, ಜಾಯಿನ್ ಮಾಡಿಬಿಡ್ತೀನಿ. ಸೊ ಇದಕ್ಕೆ ಹೆಸರು ಕೊಡ್ಬೋದು ನಾವು ABCD, ಆರ್ ಯು ಕ್ಯಾನ್ ಯೂಸ್ PQRS. ಈ ಥರ ಯೂಸ್ ಮಾಡ್ಕೊಂಡು ನಂಬರನ್ನು ಕೊಡ್ಬೋದು. ಇದು 2 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರ್. ಇಲ್ಲಿ ನೋಡ್ಬೋದು ನೀವು ಕರ್ಣಗಳು ಪರಸ್ಪರ ಅರ್ಧಿಸವು. ಅಂದ್ರೆ 5ರಲ್ಲಿ 2.5 ಆಗೈತಿ, 4ರಲ್ಲಿ 2 ಆಗೈತಿ. ಆಮೇಲೆ ಲಂಬ ಕೋನ 90 ಡಿಗ್ರಿಯಲ್ಲಿ ಅರ್ಧಿಸ. ಸೊ ಇವೆಲ್ಲ ಕೋನಗಳ ಮಧ್ಯೆ ಎಷ್ಟು ಡಿಗ್ರಿ ಆ್ಯಂಗಲ್ ಇರ್ತದೆ, 90 ಡಿಗ್ರಿ ಆ್ಯಂಗಲ್ ಇರ್ತದೆ. ವಿದ್ಯಾರ್ಥಿಗಳು, ಇಲ್ಲಿಯವರೆಗೆ ನಿಮ್ಗೆ ಪೇಜ್ ನಂಬರ್ 107 ಇರ್ತಕ್ಕಂತಹ ಮೇನ್ ಕ್ವಶನ್ ನಂಬರ್ 1, 2, 3 ಇವು 3 ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರಾದರೂ ಇನ್ನೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲಲ್ಲಿ ಹೋಗಿ ಹಿಂದಿನ ವಿಡಿಯೋಸನ್ನು ಸಹ ನೀವು ನೋಡ್ಬೋದು. ಹಾಗೂ ಸಬ್ಸ್ಕ್ರೈಬ್ ಮಾಡಿದಿರಿ ಅಂತಂದರೆ ಇನ್ನು ನೆಕ್ಸ್ಟ್ ಮಾಡ್ತಕ್ಕಂತಹ ವಿಡಿಯೋದನ್ನು ನೋಟಿಫಿಕೇಷನ್ ನೀವು ಪಡ್ಕೋಬಹುದು. ಹಾಗೂ
ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿರಿ, ವಿಡಿಯೋ ಬಗ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.